ಹೊರಗಡೆ ಹೋಗ್ತಾ ಇದ್ವಿ. ಸ್ಕಿನ್ದು ಮತ್ತೆ ಹೇರ್ದು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಎಬಿಲಿಟಿನೂ ಚೆನ್ನಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ಬ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವೀಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡಿ ಈಗ ಹೊರಗಡೆ ಹೋಗ್ತಾ ಇದೀವಿ. ಸೊ ಅದೆಲ್ಲಪ್ಪ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಖುಷಿ? ಜಿಮ್ಮಿಗೆ ಹೋಗ್ತಾ ಇದೀವಿ. ಅದು ಎಷ್ಟೊಂದ್ ದಿನದ ಮೇಲೆ 1 ಮಂತ್ ಆಯ್ತಾ ಖುಷಿ? 1 ಮಂತ್ ಆಯ್ತು. 1 ಮಂತ್ ಇಂದ ನಾವು ಜಿಮ್ಮಿಗೆ ಹೋಗಿರ್ಲಿಲ್ಲ. ಸ್ವಲ್ಪ ಬಿಸಿ, ಆಮೇಲೆ ಸ್ವಲ್ಪ ಸ್ಟ್ರೈನ್ ಆಗ್ತಿತ್ತು. ಸೊ ಹಂಗಾಗಿ ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಫಸ್ಟ್ ಆಫ್ ಆಲ್ ನನಗೆ. ಸೊ ಹಂಗಾಗಿ ನಾನು ಖುಷಿ ಇಬ್ರು ಜಿಮ್ಮಿಗೆ ಹೋಗಿರ್ಲಿಲ್ಲ. ನೆನ್ನೆ ಖುಷಿ ಹೋಗಿದ್ರು. ಅದು ಏನ್ ಗೊತ್ತಾ, 35-40 ಮಿನಿಟ್ಸ್ ವರ್ಕೌಟ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಹೆಂಗ್ ರೆಡಿಯಾಗಿ ಜಿಮ್ಮಿಗೆ ರೆಡಿ ಆಗ್ಬಿಟ್ಟಿದ್ದಾರೆ ಇವರು ಬಾಸ್. ಅದೇ ಹೆಂಗಿರುತ್ತೆ ಅಂದ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ಶಾಪಿಂಗಿಗೆ. ಸೊ ಅದ್ರ ಜೊತೆ ಇನ್ನೊಂದು ಪ್ಲಾನ್ ಮಾಡ್ತಾ ಇದೀವಿ. ಏನು ಅಂದ್ರೆ ಏನ್ ಖುಷಿ? ಅದು ನೋಡ್ಕೊಂಡ್ ಬರೋಣ ಅಂತ ಹೋಗ್ಬೇಕು. ಜಿಮ್ಮಿಗೆ ಹೋಗಿ ಬರುವ. ಈಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಖುಷಿಗೇನೋ ಒಂದು ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಗಾಯ್ಸ್. ಇವಾಗ ಯೋಚನೆ ಮಾಡ್ತಾ ಇದೀರಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಅದೇನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಮೋಸ್ಟ್ ಎಲ್ಲಿ ಕುಡಿತಿದಾರಪ್ಪ? ಆಯ್ತಾ ಕುಡ್ದು? ಇವಾಗ ನಾನು ಫೇಸ್ ಪ್ಯಾಕ್ ಮತ್ತೆ ಹೇರ್ ಪ್ಯಾಕ್ ಮಾಡೋಣ ಅಂತ ಇದೀನಿ. ಸೊ ಫಸ್ಟ್ ನಮ್ಗೆ ಏನೇನೆಲ್ಲ ಬೇಕು ಅಂತಂದ್ರೆ, ಸೊ ನೋಡಿ ಇಲ್ಲಿ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ನೆಕ್ಸ್ಟ್ ಶುಗರ್, ಸ್ವಲ್ಪ ಕರ್ಡ್, ನೆಕ್ಸ್ಟ್ 1 ಸ್ಲೈಸ್ ಲೆಮನ್, ನೆಕ್ಸ್ಟ್ ಹನಿ. ಸೊ ಇದಿಷ್ಟು ಯೂಸ್ ಮಾಡ್ತೀನಿ. ಯಾಕಪ್ಪ ಹಿಂಗಿಟ್ಟಿದ್ದೀನಿ ಅಂದ್ರೆ, ಇದನ್ನ ನಾನು ಎವ್ರಿ ಡೇ ನಾನು ಸ್ನಾನ ಮಾಡ್ತೀನಲ್ಲ, ನಾನು ಇದನ್ನೇ ಯೂಸ್ ಮಾಡೋದು. ಇದೇ ಫ್ಲೋರ್ನ ಯೂಸ್ ಮಾಡೋದು. ಈಗ ಆಲ್ರೆಡಿ ಈಗ ಚಳಿಗಾಲ ಬಂತು ಅಲ್ವಾ, ತುಂಬಾ ಸೋಪ್ ಯೂಸ್ ಮಾಡೋದು ತುಂಬಾ ಸ್ಕಿನ್ ಡ್ರೈ ಆಗುತ್ತೆ. ಸೊ ಹಂಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು. ಸೊ ಇದಕ್ಕೆ ಸ್ವಲ್ಪ ಕರ್ಡ್, ನೆಕ್ಸ್ಟ್ ಸ್ವಲ್ಪ ಶುಗರ್, ಸ್ವಲ್ಪ ಹನಿ, ಈ ಒಂದು ಲೆಮನ್ನ 1 ಸ್ಲೈಸ್ನ ಸ್ವಲ್ಪ ಸ್ಕ್ವೀಸ್ ಮಾಡ್ತೀನಿ. ಇದಿಷ್ಟಾದರೆ ಸಾಕು. ಇದೊಂಥರ ಇದು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಗೊತ್ತಾ? ಬ್ಲೀಚ್ ಎಲ್ಲ ಮಾಡ್ತೀವಲ್ಲ ಆ ಥರ ರಿಯಾಕ್ಟ್ ಮಾಡುತ್ತೆ. ಮತ್ತೆ ಒಂಥರ ಫ್ರೆಶ್ ಅನ್ಸುತ್ತೆ ಸ್ಕಿನ್, ಸಾಫ್ಟ್ ಆಗಿ ಫ್ರೆಶ್ ಅನ್ಸುತ್ತೆ. ಸ್ಕಿನ್ ಸ್ವಲ್ಪ ಗ್ಲೋ ಅಂತ ಅನ್ಸುತ್ತೆ, ಅಂದ್ರೆ ಮೀನ್ಸ್ ಫ್ರೆಶ್ ಆಗಿ ಅನ್ಸುತ್ತೆ. ಸೊ ಇದನ್ನ ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ತೋರಿಸ್ತೀನಿ. ಏನಪ್ಪ ಅಂದ್ರೆ ಏರ್ ಪ್ಯಾಕ್. ಏರ್ ಪ್ಯಾಕ್ ಯಾವ ಥರ ನಾನು ಮಾಡ್ಕೊತೀನಿ ಅಂದ್ರೆ, ಇವತ್ತು ಸ್ವಲ್ಪ ನಾನು ಮೆಹಂದಿ ಹಚ್ಕೊಳ್ಳೋಣ ಏರ್ಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವುದು ಮೆಹಂದಿ ಅಂತ ಅಂದ್ರೆ, ಅದು ಬಂದು ನಿಶಾ ಹರ್ಬಲ್ ಕೇರ್. ಸೊ ಇದು ಒಂದು ಬ್ಲ್ಯಾಕ್ ಎಲ್ಲ ನಾನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತಾ ಇರೋದು ಬರ್ಗೆಂಡಿ ಕಲರ್, ಮೀನ್ಸ್ ಮೆಹಂದಿ. ಮತ್ತೆ 1 ಎಗ್, ಸೇಮ್ ಇದು ಲೆಮನ್. ಸೊ ಲೆಮನ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಇನ್ ಕೇಸ್ ಏನಾದರೂ ಡ್ಯಾಂಡ್ರಫ್ ಆ ಥರ ಇತ್ತು ಅಂತಂದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಏನಕ್ಕೆ ಬರ್ಗೆಂಡಿ ರೆಡ್ ಇದು ಯೂಸ್ ಮಾಡ್ತಾ ಇರೋದು ನಾನು. ಸೊ ಇದು ಸ್ವಲ್ಪ ಶೈನಿ ಗ್ಲೋ ಅಂತ ಅನ್ಸುತ್ತೆ, ಶೈನಿ ಬರುತ್ತೆ. ಇದು ಬ್ರೌನಿಶ್ ಕಲರ್ ಬರುತ್ತೆ. ಆಸ್ ಯೂಶುವಲ್ ಎಗ್ ಯಾಕಪ್ಪ ಅಂತಂದ್ರೆ ಫುಲ್ ಹೇರ್ ಸಾಫ್ಟ್ ಸಿಲ್ಕಿ ಆಗಿ ಬರುತ್ತೆ. ಸೊ ಹಂಗಾಗಿ ಎಗ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನೆರಿಗೆ ಈ 1 ಪ್ಯಾಕ್ ಸಾಕಾಗುತ್ತೆ. ಈ ಎಗ್ಗಲ್ಲಿ ನಾನು ಫುಲ್ ಹಾಕೊತಾ ಇದ್ದೀನಿ. ವೈಟ್ ಆ್ಯಂಡ್ ಯೆಲ್ಲೋ 2 ಹಾಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ತೀನಿ. ಬಿಕಾಸ್ ಆಫ್ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂದರೆ ಇದು ತುಂಬ ಕಂಟ್ರೋಲ್ ಮಾಡುತ್ತೆ ಅಂತ. ನಮಗೆ ಪ್ಯಾಂಪರಿಂಗ್ ಡೇ ಅಂತಾನೆ ಮಾಡ್ಕೊಬೋದು, ರಿಲ್ಯಾಕ್ಸಿಂಗ್ ಡೇ, ಪ್ಯಾಂಪರಿಂಗ್ ಡೇ ಅಂತ. ಆವಾಗ ಒಂಥರ ಫ್ರೆಶ್ ಅನ್ಸುತ್ತೆ. ಮತ್ತೆ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಫ್ರೆಶ್ ಆಗಿ. ಸಲೂನ್ಗೆ ಹೋಗ್ಬೋದು, ಬಟ್ ಸಲೂನ್ಗೆ ಹೋಗೋದ್ರಿಂದ ಕೆಮಿಕಲ್ಸು ಸೊ ಅದೆಲ್ಲ ಯೂಸ್ ಮಾಡಿ ಮಾಡೋ ಬದಲು ಮಣ್ಣಲ್ಲೇ ಹೋಮ್ ರೆಮಿಡಿ ಮಾಡ್ಕೊಬೋದು ಅಲ್ವಾ. ಆ್ಯಂಡ್ ಆಲ್ಸೋ ಇದು ಈಸಿ ನ್ಯಾಚುರಲ್ ಪ್ರಾಡಕ್ಟ್ಸ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ಹಂಗಾಗಿ ನಾನಂತೂ ಮನೆಯಲ್ಲಿ ಇದನ್ನೇ ಮಾಡ್ಕೊಳ್ಳೋದು. ಇದಿಷ್ಟು ಆಯಿತು. ಇದನ್ನು ನೀಟಾಗೆ ಈ ಥರ ಮಿಕ್ಸಪ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ನೀರು ಹಾಕ್ತಾ ಇಲ್ಲ, ಏನೂ ಹಾಕ್ತಾ ಇಲ್ಲ, ಕರ್ಡ್ ಹಾಕ್ತಾ ಇಲ್ಲ. ಬರೀ ಇದು ಎಲ್ಲೋ
ಎಲ್ಲೋ ಸ್ಮೆಲ್ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ, ಬಟ್ ಅದೇನು ಸ್ಮೆಲ್ ಅಂತ ಅನ್ಸಲ್ಲ. ಕರ್ಡ್ ಯಾಕೆ ಆಗ್ತಾ ಇಲ್ಲ ಇದು ಅಂತಂದ್ರೆ, ನನಗೆ ಇದು ಕರ್ಡ್ ಹಾಕಿದ್ರೆ ಜಾಸ್ತಿ ಇದು ಹೇರ್ ಕಲರ್ ಚೆನ್ನಾಗಿ ಬರಲ್ಲ, ಸೊ ಹಂಗಾಗಿ ಹಾಕಲ್ಲ. ಇದು ನೀಟಾಗಿ ಮಿಕ್ಸಪ್ ಎಲ್ಲ ಮಾಡಾಗಿದೆ. ಸೊ ಇದನ್ನ ಒಂದು 5 to 10 ಮಿನಿಟ್ಸ್ ಹಂಗೆ ನೆನೆಸ್ಬಿಟ್ಟು ಇಡ್ತೀನಿ. ಈಗ ನಾನು ಫಸ್ಟ್ ಮಾಡ್ಕೊಂಡಿದ್ನಲ್ಲ ಫೇಸ್ ಪ್ಯಾಕು, ಸೊ ಅದನ್ನ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಇವಾಗ ಬನ್ನಿ. ಫಸ್ಟ್ ಸ್ಟೆಪ್ಪು ಫೇಸ್ನ ಕ್ಲೀನ್ ಮಾಡ್ಕೊಬೇಕು. ಇದನ್ನು ನಾನು ಆ್ಯಕ್ಚುಲಿ ಇದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ, ಟಿಶ್ಯೂನಲ್ಲಿ. ಸೊ ಇದರಲ್ಲಿ ಸ್ವಲ್ಪ ಮಿಲ್ಕ್ನ ಹಿಂಗೆ ಡಿಪ್ ಮಾಡಿಬಿಟ್ಟು ಫಸ್ಟ್ ಕ್ಲೆನ್ಸಿಂಗ್, ಅದನ್ನು ಜಸ್ಟು ಫೇಸ್ ಕ್ಲೀನ್ ಮಾಡೋಕ್ಕಷ್ಟೇ. ಮಿಲ್ಕಲ್ಲಿ ಟಿಶ್ಯೂನ ವೆಟ್ ಟಿಶ್ಯೂ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಸ್ಮಾಲ್ ಪ್ಯಾಡ್ ತೊಗೊಂಡು ಆ ಒಂದು ಮಿಲ್ಕಿಗೆ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಫೇಸ್ನ ಕ್ಲೀನ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಏನು ಹಚ್ದೇನೆ ಹಿಂಗಿದೆ ಈಗ ಫೇಸು ಅಂತ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ವಲ್ವಾ ಪ್ಯಾಕ್ನ. ಸೊ ಈಗ ನಾವು ಅಪ್ಲೈ ಮಾಡ್ತಾ ಬರಬೇಕು. ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂತ ಅಂದರೆ, ಇದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಲಿಪ್ಪಿಗೂ ನಾನು ಹಾಕ್ತಾ ಇದ್ದೀನಿ ಇದನ್ನು. ಈಗ ನೆಕ್ಕಿಗೆ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ನೆಕ್ಕಿಗೆ ಬಿಟ್ಬಿಡ್ತಾರೆ, ಸೊ ಹಂಗೆ ಮಾಡಬಾರ್ದು. ಐಸ್ ಒಂದು ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕು. ನಾನು ಯಾವುದೇ ಇಲ್ಲಿ ಬ್ರಷ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಬರೀ ಕೈಯಲ್ಲೇ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಇಷ್ಟೇ. ಸೊ ಇದನ್ನು ನಾವು ಇದು ಡ್ರೈ ಆಗಬೇಕು. ಇಲ್ಲಿ ಫುಲ್ ಸ್ಕಿನ್ನು ಟೈಟನ್ ಆಗುತ್ತೆ. ಸೊ ಟೈಟ್ನಿಂಗ್ ಆಗೋ ತನಕ ನಾವು ಮಾತಾಡದೆ ಹಾಗೆ ಇರಬೇಕು. ಅದು ಫುಲ್ಲು ನಾನು ಒಂದು 5 to 10 ಮಿನಿಟ್ಸ್ ಬೇಕಾಗ್ಬೋದು ಅದು ಫುಲ್ ಸ್ಕಿನ್ ಟೈಟ್ನಿಂಗ್ ಆಗೋಕ್ಕೆ. ಸೊ ಅದನ್ನು ಟೈಟ್ನಿಂಗ್ ಆದಮೇಲೆ ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ, ಓಕೆನಾ? ಏರ್ಗೆ ಅಪ್ಲೈ ಮಾಡಬೇಡ, ನಾನು ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ಹೇರ್ಗೆ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಡಿಸ್ಟರ್ಬ್ ಆಗಲ್ಲ, ಆರಾಮಾಗಿರ್ಬೋದು. ಇದನ್ನು ಆ್ಯಕ್ಚುಲಿ ನಾವು ಇದನ್ನು ಅಪ್ಲೈ ಮಾಡಿ ಒಂದು 2 hours ಆದರೂ ಇರಬೇಕು. ಮಿನಿಮಮ್ ಟೈಮ್ 2 hours ಆದರೂ ಇರಬೇಕು, ಓಕೆನಾ? ನೀವೆಲ್ಲ ನಗ್ತಾ ಇದ್ದೀರಾ ನನ್ನ ಫೇಸ್ ನೋಡಿಬಿಟ್ಟು. ಅಟ್ಲೀಸ್ಟು ಏನು ಗೊತ್ತಾ, ವರ್ಕ್ ಮಾಡ್ತಾ ಇರೋರು ಆದರೆ ಹೊರಗಡೆ ಹೋಗಿ ವರ್ಕ್ ಮಾಡಿ ಸ್ಟ್ರೆಸ್ಫುಲ್ಲಾಗಿ ಇರ್ತೀವಿ. ಸೊ ಹಂಗಾಗಿ ಒಂದು ದಿನ ನಮಗೆ ಅಂತ ನಾವು ಟೈಮ್ನ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅದು ಅಲ್ಲದೆ ಹೊರಗಡೆ ಸಲೂನ್ಗೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಮನೆಗೆ ಬರೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಬೋದು. ದುಡ್ಡು ವೇಸ್ಟ್ ಅಂತ ಅನ್ನೋಕ್ಕಿಂತ ಸಮ್ಟೈಮ್ಸ್ ನಮಗೆ ಗೊತ್ತಿಲ್ಲದೆ ನಮ್ಮ ಹೇರು ನಮ್ಮ ಸ್ಕಿನ್ನು ಹಾಳಾಗ್ತಾ ಬರುತ್ತೆ, ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಹಂಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗ್ರೇ ಹೇರ್ ಯಾರಿಗಾರು ಇದೆ ಅಂತಂದರೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದೇ ಥರ ಅಪ್ಲೈ ಮಾಡೋದು. ಇದು ವೀಕೆಂಡ್ಸ್ ನಾನು ಯಾವಾಗಲೂ ಹೇರ್ ಕೇರ್ ಮಾಡ್ಕೊಳ್ಳಲ್ಲ, ಅಂದರೆ ಇದೇ ಹೇರ್ ಕೇರ್ ಮಾಡ್ಕೊತೀನಿ, ಬಟ್ ಬೇರೆ ಬೇರೆ. ಒಂದಿನ ಆಯಿಲ್ ಮಸಾಜ್ ಆಗಿರ್ಬೋದು, ಇಲ್ಲ ಒಂದಿನ ಬೀಟ್ರೋಟ್ ಆಗಿರ್ಬೋದು. ಬಟ್ ಇವತ್ತು ನಾನು ಈ ಥರ ಮಾಡ್ತಾ ಇದ್ದೀನಿ. ಇನ್ನೊಂದಿನ ಮೆಂತ್ಯ ಸೊಪ್ಪಿಂದು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಯಾವಾಗಾದರೂ ಹೇಳ್ತೀನಿ, ಓಕೆನಾ? ಒಂದು ಚೂರು ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ, ಫುಲ್ಲು ಕವರ್ ಆಗಿದೆ. ಇಷ್ಟೇ. ಆ ಮಾಸ್ಕ್ ಡ್ರೈ ಆದಮೇಲೆ ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ, ಓಕೆನಾ? ಚಪಾತಿ ಮೇಡಮ್, ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಒಟ್ಟೊಟ್ಟಿಗೆ ಯಾವ್ದ್ರಿ ಇದು? ಏನೇನೋ ಬಂದ್ಬಿಟ್ಟಿದೆ ಮನೆಗೆ. ಹಂಗೆ ನಾವು ಮ್ಯಾಜಿಕ್ ಮಾಡ್ಬಿಡ್ತೀವಿ. ಏನ್ ಮ್ಯಾಜಿಕ್ ಇಲ್ಲ. ನೆನ್ನೆ 11 ಗಂಟೆಗೆ ಬಂದಿದೆ ಅಲ್ಲೋ ಚೆನ್ನ ಇದು. ಅಷ್ಟೊತ್ತಿಗೂ ಇಲ್ಲ. ನಾನು ಅವನಿಗೆ ಕೇಳ್ದೆ, ಇಷ್ಟೊತ್ತಿಗೂ ಮಾಡ್ತೀರಾ? ಮುಗಿಸ್ಬೇಕಲ್ಲ ಸರ್, ಇವತ್ತು ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಪಾಪ ಅನ್ಸ್ಬಿಡ್ತಾನೆ ಒಂದೇ ಸಲ. ಚೆನ್ನಾಗಿದೆ ಅಲ್ಲ ಚಿನ್ನ? ಅವರೇ ಮೆಜರ್ಮೆಂಟ್ ಕೊಟ್ಟಿದಾರಲ್ಲ ಇಲ್ಲಿ. ಎಸ್, ಮತ್ತೆ ಅಲ್ಲೇ ರೌಂಡ್ ಏನು ಇಲ್ಲಿಗೆ ಹೋಗ್ಬೇಕಾಗ್ತಾವ. ಫೈನಲಿ ಹೇರ್ ವಾಶ್ ಎಲ್ಲ ಆಯಿತು. ಯಾವ ಥರ ಇದೆ ಅದು ಡ್ರೈ ಆದಮೇಲೆ ನೀಟಾಗಿ ಗೊತ್ತಾಗುತ್ತೆ. ಸ್ಕಿನ್ನು ಈ ಥರ ಅನಿಸುತ್ತೆ. ನಾನೇನು ಅಪ್ಲೈ ಮಾಡಿಲ್ಲ, ಒಂಥರ ಫ್ರೆಶ್ ಅಂತ ಫೀಲ್ ಅಂತ ಅನಿಸುತ್ತೆ. ತಿಂಡಿ ರೆಡಿ ಆಯಿತು. ಇವಾಗ ಚಪಾತಿ, ಎಣ್ಗಾಯಿ ಪಲ್ಯ, ನನ್ನ ಫೇವ್ರೆಟ್ ಪಲ್ಯ ಗೊತ್ತಾ? ರೊಟ್ಟಿ ಜೊತೆ ಇಷ್ಟ, ಬಟ್ ನಿನ್ನೆ ರೊಟ್ಟಿ ಮಾಡಿದ್ದೆ, ಸೊ ಹಂಗಾಗಿ ಇವತ್ತು ಚಪಾತಿ ಮಾಡಿದ್ದೀನಿ. ಜೊತೆಗೆ ಇದು ಆನಿಯನ್. ಬೇಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಹೇರ್ ಬಂದಿದೆ ಇವಾಗ. ಅವಾಗಲೇ ಫುಲ್ ಬೆಟ್ಟಿತ್ತಲ್ವ ಹೇರು, ಸೊ ಹಂಗಾಗಿ ಅದು ನೀಟಾಗಿ ತೋರ್ಸೋಕ್ಕಾಗಲ್ಲ. ಸೊ ಈಗ ಫುಲ್ಲು ಸಾಫ್ಟ್ ಫೀಲು. ಸೊ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ಬರೀ ಎಗ್ ಜೊತೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ.
ಈಗ ನಾವು ಹೊರಗಡೆ ಹೊರಟಿದ್ದೀವಿ. ಸೊ ಯಾಕೆ ಅಂದರೆ ಸ್ಲಿಪ್ಪರ್ ಹಾಕೊಳ್ಳೋದೇ ಬರ್ತೆ ನಾನು ಒಂಚೂರು ಫಾರ್ಮಲ್ಸ್ ನೋಡಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಹಂಗಾಗಿ ಹೊರಗಡೆ ಹೊರಟಿದ್ದೀವಿ. ಫಾರ್ಮಲ್ಸು ಮತ್ತು ಫೋನ್ ನೋಡಬೇಕಾಗಿತ್ತು ಮೇಯ್ನ್. ನೋಡೋಣ ಅಂತ ಅಂದ್ಕೊಂಡು ಸೊ ಈಗ ಹೊರಟಿದ್ದೀವಿ. ಖುಷಿಯವರು ಇಲ್ಲೇ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗುವೆ. ಓಕೆ, ಫುಲ್ಲು ಟ್ರಾಫಿಕ್ ಇದೆ. ಮಾಲ್ ಆಫ್ ಏಷ್ಯಾ. ಫೈನಲಿ ವೇರ್ ವಿ ಕೇಮ್. ಐಫೋನ್ ನೋಡಕ್ಕೆ. ಅಲ್ಲ, ನೀ ಏನು ತಗೊಂತ ಹೇಳೋ? ನಾನೇನು ತೊಗೊಳ್ಳೋದು, ಏನು ತೊಗೊಳ್ಳಿ? ಇಲ್ಲೇ ಇದೆ ನೋಡು, 17 40x ತನಕ ಝೂಮ್ ಮಾಡ್ಬೋದು. ಎಬಿಲಿಟಿನೂ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಫುಲ್ಲು ಇದು 10x. ಫುಲ್ ಜನ ಸಂತೆ ಅಲ್ಲ. ಡೈಮಂಡಲ್ಲಿ ನೋಡೋಣ ಇದನ್ನ ಅಲ್ಲಿ. ಇಷ್ಟು ಅಂಗಡಿಗಳು ತೋರಿಸ್ತಾ ಇದೀನಿ, ಇಷ್ಟು ಕಡೆ ಸುತ್ತಾಡಿಸ್ತಿದ್ದೀನಿ ಅಂತ ಅಂಗಡಿಗಳು ತೋರಿಸ್ತಾ ಇದೀನಿ ನೋಡಿ. ಇಲ್ಲೇ ನೋಡ್ತಾ ಇರಿ, ಬರೀ ಆರ್ಡರ್ ಮಾಡು ತರಿಸು. ಅದು ಏನು ಬಂದಿದೆ ಅಂತ ನೋಡೋಣ. ಗೊತ್ತಾರೆ ಬಾ 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 ಏನೋ ಅದು ನಿನಗೆ ಆಚೆ ಇಟ್ಟಿರೋದು ಏನದು? ನನಗೆ ಈ ಥರ ಬರ್ತಾ ಇದೆ, ಚೆನ್ನಾಗಿರುತ್ತೆ ಅಲ್ವಾ? ಅದು ಹೋಗಿದ್ದು ಹೆಂಗಿತ್ತು ಖುಷಿ? ಏನೋ ಕೆಲಸ ಆಗ್ಲೇ ಇಲ್ಲ. ಬ್ಲೇಸರ್ ತಗೊಬೇಕಾಗಿತ್ತು. ಬ್ಲೇಸರ್ ನನಗೆ ಯಾವ್ದು ನಂಗೆ ಇಷ್ಟನೇ ಆಗಲಿಲ್ಲ. ಒಂದು ಸಿಕ್ತು, ಬಟ್ ಸೈಜ್ ಇರಲಿಲ್ಲ. ಅದು ಎಕ್ಸೆಸ್ ಇರಲಿಲ್ಲ ನೀರೋ ಸೈಜಿಗೆ. ಎಕ್ಸೆಸ್ ನನಗೆ ಬ್ಲೇಸರ್ ಬೇಕು, ಬಟ್ ಆದರೆ ಅದು ಸಿಗ್ಲಿಲ್ಲ. ಜೊತೆಗೆ ಮತ್ತಿನೇನು ಜ್ಯುವೆಲರಿ ಶಾಪಿಗೆ ಹೋದ್ವಿ, ಅಲ್ಲೂ ನೀಟಾಗಿ ಏನು ನಮ್ಗೆ ಅಷ್ಟು ಅದು ಫ್ಯೂಚರ್ಗೆ, ಇವಾಗಲ್ಲ. ಏನು ಇಷ್ಟ ಆಗಲಿಲ್ಲ. ಅದು ಕಲೆಕ್ಷನ್ಸ್ ಇರಲಿಲ್ಲ. ಮತ್ತೆ ಇನ್ನೆಲ್ಲ ಹೋಗಿದ್ವಿ, ಐಫೋನ್. ಐಫೋನಿನ ಸವಾಸನೆ ಎಲ್ಲ ಅನ್ಸ್ಬಿಡ್ತಿವತ್ತು. ಏನು ಹೋದ್ರೆ ಅಲ್ಲಿ ಏನು ತುಂಬಾ ರಶ್ ಅಂದ್ರೆ ರಶ್ ಇತ್ತು. ಮಾಲ್ ಆಫ್ ಏಷ್ಯಾದಲ್ಲಿ ಐಫೋನಲ್ಲಿ ಫುಲ್ ರಶ್. ಇವಾಗ ಗೊತ್ತಾಯ್ತಾನ ಅಲ್ಲ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ. ಬೆಂಗಳೂರಲ್ಲಿ ಸೀರಿಯಸ್ಲಿ ಇರೋ ಬರೋರೆಲ್ಲ ಅಲ್ಲೇ ಇದ್ರು. ಏನೋ ಅಷ್ಟು ವರ್ಕೌಟ್ ಆಗಲಿಲ್ಲ. ನಾವು ಹೊರಗೆ ಹೋದಾಗ ಇದೇನೋ ಆರ್ಡರ್ ಬಂತು, ನೋಡೋಣ ಹೆಂಗಿದೆ ಅಂತ. ಇದನ್ನಾರು ಬ್ಲಾಗ್ನಲ್ಲಿ ತೋರಿಸ್ತೀನಿ ಆಯ್ತಾ. ಏನು ಅಂದರೆ ಹೋಗಿದ್ದಾಗ ಪಾನಿಪುರಿ ಒಂದು ತಿನ್ಕೊಂಡು ಬಂದ್ವಿ, ಅದೇ ಒಂದು ವರ್ಕೌಟ್ ಆಗಿದ್ದು. ಖುಷಿ ಏನೋ ಫುಲ್ ಡಯಟು ಅಂತ ಅಂದ. ದೊಡ್ಡ ಡಯಟ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ ಬರ್ತಾ. ಇರೋದೊಂದು ಜೀವನ ಚೆನ್ನಾಗಿ ಏನು ತಿನ್ಬೇಕು ಎಲ್ಲ ತಿಂದ್ಬಿಡ್ಬೇಕು, ಜೊತೆಗೆ ಜಿಮ್ಮು ಮಾಡಬೇಕು. ಏನದು ಇದೆಲ್ಲ ಖುಷಿಗೆ ಊಟ ಕೊಡೋದು. ಇದೆ ಇದೇ ತರದೇ ಹೇಳಿದ್ದು. ನನಗೆ ಬ್ಲ್ಯಾಕ್ ಇಲ್ವಾ? ಇದು ಮ್ಯಾಗಿ ತಿನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸೂಪು ಹಾಕಿ ಖುಷಿ ನಮ್ಮಿಬ್ರಿಗೂ ಸೇರಿಸಿ ಒಂದೇ ಕಲರ್ ಇದ್ರೆ ಚೆನ್ನಾಗಿರ್ತಿತ್ತು. ನಿನಗೆ ಯಾವ ಕಲರ್ ಬೇಕು? ನಂಗೆ ನಾನು ಅದನ್ನೇ ಹೇಳ್ತಿದ್ದು, ಬ್ಲೂ ಮತ್ತೆ ಅದು ಬೇಕು ಅಂತಿದ್ದೆ. ಈ ಕಲರ್ ಬೇಕು, ಇದು ಎರಡೇ ಚೆನ್ನಾಗಿರೋದು. ಮತ್ತೆ ಬ್ಲೂ ನನಗೆ ಹಂಗಾರೆ. ಬ್ಲೂ ನಿನಗೆ, ನನಗೆ ಈ ಕಲರ್. ಓಕೆ ನೈಸ್. ಏನು ಆರ್ಡರ್ ಮಾಡಿದ್ದೆ ಅಂದ್ರೆ ನೆನಪಿಲ್ಲ. ನೆನ್ನೆ ನೋಡಿದ್ರೆ ಊದಿನ ಕಡ್ಡಿ ತರಿಸಿದ್ರೆ. ಗಂಗಮ್ಮ ಸ್ಮೆಲ್ಲು ಚೆನ್ನಾಗಿದೆ. ಏನದು? ಲೋಬಾನ. ಅಷ್ಟೊಂದು ತರಿಸಿದ್ಯಾ? ಏನು ಹೋಮ ಇಟ್ಕೊಂಡಿದ್ಯಾ? ನಾನು ಮಂಡೇ ಫ್ರೈಡೇ ಹಚ್ತೀನಿ. ಇದು ಮನೆಯಲ್ಲಿ ಪೂಜೆ ಮಾಡಿದಾಗ ಹಚ್ಚಿದ್ರೆ ನನಗೆ ಮನೆ ಬಿಟ್ಟು ಹೊರಗಡೆ ಹೋಗಬೇಕು ಅಂತಲೇ ಅನಿಸಲ್ಲ ಗೊತ್ತಾ. ಅಷ್ಟು ನನಗೆ ದೇವರ ಭಕ್ತೆ. ಓಕೆ, ಈ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thank you for watching. Lots of love. Bye bye.